ಏನಿಲ್ಲ, ಟೊಮೊಟೊ, ಬೆಂಡೆಕಾಯಿ, ಚೋಳೆಕಾಯಿ, ಇದೇನು ಸೊಪ್ಪು ಗೊತ್ತಿಲ್ಲ. ಪುನೀತ್ ರಾಜ್ಕುಮಾರ್ ರಂಗೋಲಲ್ಲೇ ಹೂವಿಂದಿದ್ದ ತೋಟಗಾರಿಕೆ ಇಲಾಖೆ ಅಂತ ಸೋಮೇಶ್ವರ್ ಫ್ಲವರ್ ಶೋ. ಎಷ್ಟು ಚೆನ್ನಾಗಿ ನೀಟಾಗಿ ಹಣ್ಣು ಹೊರಗೆ ಬರ್ಲಾರ್ದಂಗೆ ಕೊಯ್ದಾರ. ಕಲೆ ನನಗಂತೂ ಈಗ ಮದುವೆ ಆಗೈತೆ, ಇಂಟ್ರೆಸ್ಟ್ ಇಲ್ಲ ಓದೋಕ್ಕೆ. ಯಾವ ಕುವೆಂಪು ಇಲ್ಲ, ರಾಮಾಯಣ ಇಲ್ಲ. ರಾಮಾಯಣ ಅಲ್ಲೈತಲ್ಲ ಇಲ್ಲಿ, ಸಂಪೂರ್ಣ ವಾಲ್ಮೀಕಿ ರಾಮಾಯಣ ಆಲ್ಮೋಸ್ಟ್ ಎಲ್ಲ ಬುಕ್ಸ್ ಅದಾವ. ಮಹಾಭಾರತ ಇಲ್ಲಿ, ಝಾನ್ಸಿ ರಾಣಿ ಲಕ್ಷ್ಮಿ, ಸಿರಿಧಾಮ, ಇದಲ್ಲೂ ಗೊತ್ತಿಲ್ಲ ನನಗೆ ಕೂಡ. ನಾನೇ ಫಸ್ಟ್ ಟೈಮ್ ನೋಡ್ತಿರೋದು ಅವನ್ನ. ನ್ಯಾಚುರಲ್ ಫುಡ್ಸ್, ಉತ್ಸವಕ್ಕೆ ಬಂದು ಬುಕ್ಕ ಯಾರು ಓದ್ತಿದ್ದಾರಪ್ಪ ಅಂತ. ಉತ್ಸವಕ್ಕೆ ಬಂದು ಬುಕ್ಕ ಯಾರು ಓದ್ತಾರ ಅಂತ. ಬಾಬಾ ಸಾಹೇಬ್ ಜೀವನದ ಸಾಧನೆ, ಅವ್ರೇನು ಸಾಧನೆ ಮಾಡ್ಯಾರ ಅನ್ನೋದೇ. ಇಷ್ಟು ದೊಡ್ಡ ಬುಕ್ ಓದಷ್ಟು. ಅಮ್ಮ ಇದೇನೆ ಎಷ್ಟು ದೊಡ್ಡದೈತೆ ಬುಕ್ಕ. ಸಂವಿಧಾನ ಸಿಕ್ಕಾತ. ಅಲ್ಲಿ ಸ್ಟೇಜ್ ಇದ್ರೆ ಇಲ್ಲಿ ಎಳ್ಕೊಂಡು ಹೋಗತ್ತೀವಿ ಸುಮ್ಮನೆ. ಗೊತ್ತಿಲ್ಲ. ಜನಪ್ರಿಯ ಶಾಸಕರು ಗಣೇಶ್ ಅವರ ಆಗಮನ. ನೋಡಲ್ ಸ್ಟೇಜ್ ಹೆಂಗಿದೆ, ಈ ಖುಷಿ ಸಂತೋಷ ನೋಡಿ ಇಷ್ಟೇ ಸ್ಟೇಜ್ ಇಷ್ಟೆಲ್ಲ ಕ್ಲಿಯರ್ ಆಗ್ತದೆ. ಉತ್ಸವಕ್ಕೆ ಬಂದು ಏನು ಮಾಡಿಲ್ಲ ಅಂದ್ರೆ ತಿನ್ನೋದಂತ ಕರೆಕ್ಟಾಗಿ ಮಾಡ್ತಾರೆ. ಗೋಬಿನ ತಿನ್ನೋದು ನೋಡಿ. ಈ MLA ಎಲ್ಲ ಮಾಡ್ಸೋಣ, ಸೀಟ್ ಕರೆಕ್ಟಾಗಿ ಕುಂದ್ರಿಸಿ ಎಲ್ಲರನ್ನ ಕುಂದ್ರಿಸಿದ್ರೆ ಆಗ್ತಿತ್ತು. ಚೆನ್ನಾಗೈತಲ್ಲ ಲೈಟ್, ಹೋಗ್ಬಿಡಿ. ನಾನು ಕರೆಕ್ಟ್ ವಿಡಿಯೋ ಆರ್ಡರ್ ಮಾಡಿದಾಗ ಹೋಗ್ಬಿಡಿ. ಅಲ್ಲೇ ಲೈಟ್ ಕಂಪ್ಲೇಂಟ್ಸ್ ತಗೊಂಡು ಏನು ಮಾಡಿದ್ನ ಗೊತ್ತಿಲ್ಲ. ಇದು ತಗೊಂಡು ಬಂದಿನಿ. ಇನ್ನು ಐ ಲೈಕ್ ಏನು ನೋಡಿದ್ವಿ ಕಂಪ್ಲೇಂಟ್ಸ್ ಹೋದಾಗ. ಅನುಶ್ರೀ ನೋಡಲಿಲ್ಲ, ಯಾರು ನೋಡಲಿಲ್ಲ. MLA ಗಣೇಶ್ ಅವ್ರು ನೋಡಿದ್ರು. ಆತ ಇಲ್ಲಿ ಹೋಗೋಂಥ ಕಾರ್ನಾಗೆ ಟಾಟಾ ಮಾಡೋದ, ಅಲ್ಲಿ ಹೋಗಿ ವಿಡಿಯೋ ಕೂಡ ತಗೊಳಕ್ಕಾಗಿಲ್ಲ. ಎಲ್ಲ ನನ್ನ ವಾಯ್ಸ್ ಕೇಳಿಸೋದಲ್ಲ. ಮನೆಗೆ ಹೋಗಿರ್ತೀವಿ, ಫುಲ್ ಟ್ರಾಫಿಕ್. ಉತ್ಸವಕ್ಕೆ ಒಂದು ಕೈ ಮುಗಿಬೇಕಷ್ಟೇ. ಅಷ್ಟೆಲ್ಲ ಖರ್ಚು ಮಾಡಿ ಲಕ್ಷಾನುಗಟ್ಟಲೆ ಮಾಡೋಣ, ಕರೆಕ್ಟಾಗಿ ಸಿಸ್ಟಮ್ ಮಾಡಿದರೆ ಇಷ್ಟೆಲ್ಲ ಗಲಾಟೆ ಇರ್ತಿತ್ತ. ಸುತ್ತ ಇರೋ ಊರೆಲ್ಲ ಬಂದರೆ ಮತ್ತೆ ಹಿಂಗೆ ಗಲಾಟೆ ಆಗೋದು. ಇನ್ನೂ ಜನ ಹೋಗ್ತಾ ಅದ್ರ ಟೈಮ್ ನೋಡಿದ್ರ ಅನ್ನೋದಾಗಿ ಬಂದೈತೆ. ಅನುಶ್ರೀ ಬಂದಿಲ್ಲ, ಚಂದನ್ ಶೆಟ್ಟಿ ಬಂದಿಲ್ಲ. ನಾನು ಅವ್ರು ನೋಡೋಣ ಅಂತಾನೆ ಬಂದಿದ್ದೆ. ಯಪ್ಪ, ಇಷ್ಟು ಗಲಾಟಿದ್ರೆ ಯಾವಾಗ ನೋಡ್ಬೇಕು. ನೈಟ್ ಒಂಥರ ಚೆನ್ನಾಗೈತಲ್ಲ. ಬೆಳಕು ಹಾಕಾದ್ರೂ ಇನ್ನ ಎಲ್ಲ ಜನ ಬರೋದು ನೋಡಿದ್ರೆ ಇನ್ನ ಟೈಮೇ ಆಗಿಲ್ಲ ಅನ್ಸುತ್ತೆ.
ಹಾ, ಮೈಸೂರ್ ತರ ಐತೆ. ಕಂಪ್ಲಿಗೆ ಮೈಸೂರಿಗೆ ವ್ಯತ್ಯಾಸ ಐತೆ. ಹಾಕು ಇದು. ನಾನು ಮಾಡೋ ಬ್ಲಾಗ್ಗೆ ಆಲ್ಮೋಸ್ಟ್ ಒಂದು 3 ಬ್ಲಾಗ್ ಮಾಡಿದಷ್ಟೇ. ನಮ್ಮ ಹುಡುಗಿರಿ ಯಾರ್ಯಾರು ನೋಡ್ತಾರ ಅವರೆಲ್ಲ ಅಕ್ಕ ಬ್ಲಾಗ್ ಮಾಡಲ್ಲ, ಕಂಪ್ಲಿ ಉತ್ಸವ ಬ್ಲಾಗ್ ಮಾಡಲ್ಲ ಅಂತ ಹೇಳ್ತಾರೆ. ಏನಂತ ಹೇಳ್ಬೇಕು, ನಾನೇನು ದೊಡ್ಡ ಬ್ಲಾಗರ್ ಎಲ್ಲ ಏನಿಲ್ಲ. ಸೊ ಬಟ್ ಎಂಕರೇಜ್ ಮಾಡ್ತಾರಲ್ಲ, ಸೊ ಅದಕ್ಕೆ ಖುಷಿ ಪಡ್ಬೋದು. ಕೆರೆ ಸುತ್ತ ನೋಡಿದ್ರೆ ಎಷ್ಟು ಲೈಟ್ಸ್ ಹಾಕ್ಸೇನ. ನಿನ್ನೆ ಚೆನ್ನಾಗಿತ್ತು, ನಿನ್ನೆ ಬರಲೇ ಇಲ್ಲ, ವಿಡಿಯೋನು ಸಿಗ್ಲಿಲ್ಲ ನನಗೆ. ಇವತ್ತಿನ ಬ್ಲಾಗ್ನ ಇಲ್ಲಿಗೆ ಕಂಪ್ಲೀಟ್ ಮಾಡ್ತಾ ಇದ್ದೀನಿ. ಸೊ ಎಲ್ಲರಿಗೂ ಬಾಯ್. ಹಿಂದಿನ ಬ್ಲಾಗ್ನಲ್ಲಿ ಮತ್ತೆ ಸಿಗ್ತೀನಿ. ಅಲ್ಲಿವರೆಗೂ ವೇಟ್ ಮಾಡ್ತೀರಿ. ಇಷ್ಟ ಆಗಿದ್ರೆ ಒಂದು ಸಬ್ಸ್ಕ್ರೈಬ್, ಪೂರ್ತಿ ವಿಡಿಯೋ ನೋಡಿದ್ರೆ ಒಂದು ಲೈಕ್. ಬಾಯ್ ಬಾಯ್. ಸೌತಾಕಿದ್ರೆ ಇಲ್ಲಿ ಯಾರು ಕಾಣ್ಬೇಕು? ಯಾರ್ಯಾರಿಲ್ಲ. ಕೆರೆ ತಾಲು ಯಾರಿಲ್ಲ, ಇಲ್ಲಿ ಯಾರಿಲ್ಲ, ಎಲ್ಲ ಫುಲ್ ಜನ ಅಲ್ಲಿ ಉತ್ಸವ ತಾಲೆ. ಎಲ್ಲಾರು ಪಾಪ ಅನುಶ್ರೀನ ಅವ್ರನ್ನೆಲ್ಲ ನೋಡ್ಬೇಕಂತ ಕಾಯಕತ್ತಾರ. ಅವ್ರಿನ್ನ ಎಲ್ಲದಾರ ಏನ, ಎಷ್ಟೊತ್ತಿಗೆ ಬರ್ತಾರ ಏನ, ಬೆಳಿಗ್ಗೆ ಮುಗಿಸ್ತಾರೇನೋ ಫಂಕ್ಷನ್. ಇದು ಕಂಪ್ಲೀಟ್ ಮೇನ್ ರೋಡ್ ಅಂತಾನೆ ಹೇಳ್ಬೋದಲ್ಲ. ಜನನೇ ಇಲ್ಲ, ಎಲ್ಲರೂ ಶುಗರ್ ಫ್ಯಾಕ್ಟ್ರಿ ತಲೆ ಅದಾರ. ಯಾಕಂದ್ರೆ ಅಲ್ಲೆಲ್ಲ ಫಂಕ್ಷನ್ ನಡೀತಿರೋದು ಅಷ್ಟು. ಇಲ್ಲೆಲ್ಲ ಖಾಲಿ ಖಾಲಿ ಈಗ. ನಾನು ಅದು ತೋರಿಸಿಲ್ಲ. ನೀನ್ ಇದ್ರಾಗೆ ಬ್ರ್ಯಾಂಡ್ ಶೂಟ್ ಮಾಡ್ಬಿಟ್ರೆ ಆಗೋದಿಲ್ಲಪ್ಪ ಅದಕ್ಕೆಲ್ಲ. ಮನೆಗೆ ಬಂದ್ವಿ, ಟಿವಿಗೆ ನೋಡ್ತಿದ್ವಿ. ಅನುಶ್ರೀ ಇವಾಗ ಬಂದಳು ಇಲ್ಲಿಗೆ ಬಂದ್ಮೇಲೆ.